ಕಾರ್ತಿಕ ಮಾಸದ ಹಿನ್ನೆಲೆಯಲ್ಲಿ ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನದ ಭೋಜನಾಲಯದ ಒಳಭಾಗದಲ್ಲಿ ನಾನೀಗ ಇದ್ದೀನಿ. ಅದೇನು ಕಾರ್ತಿಕ ಮಾಸದ ಹಿನ್ನೆಲೆ ವಿಶೇಷವಾಗಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗದ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾನೀಗ ಭೋಜನಾಲಯದ ಒಳಭಾಗದ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಈಗಾಗಲೇ ಏನು ದಕ್ಷಿಣ ಕಾಶಿ ಎಂಬ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಶ್ರೀ ಕ್ಷೇತ್ರ ನಂಜುಂಡೇಶ್ವರ ದೇವಸ್ಥಾನಕ್ಕೆ ವಿಶೇಷವಾಗಿ ಕಾರ್ತಿಕ ಮಾಸ ಅಂದರೆ ಕಾರ್ತಿಕ ಸೋಮವಾರದ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬೇರೆ ಬೇರೆ ಭಾಗಗಳಿಂದ ಆಗಮಿಸಿದ್ದಾರೆ. ಬಂದಂತಹ ಭಕ್ತರಿಗೆ ಏನು ಪ್ರಸಾದ ವಿನಿಯೋಗ ಊಟದ ವ್ಯವಸ್ಥೆಯನ್ನು ಕೂಡ ಆಡಳಿತ ಮಂಡಳಿ ಸುಸಜ್ಜಿತವಾದಂತಹ ಒಂದು ವ್ಯವಸ್ಥೆಯೊಂದಿಗೆ ಮಾಡಲಾಗಿದೆ. ಈಗ ನೀವು ನೋಡ್ತಿರುವಂತಹ ದೃಶ್ಯ ಏನಿದೆ ನಂಜುಂಡೇಶ್ವರ ದೇವಸ್ಥಾನದ ಏನೋ ಭೋಜನಾಲಯದ ಒಳಭಾಗದ ದೃಶ್ಯ. ಸುಮಾರು 800 ಆಸನ ವ್ಯವಸ್ಥೆಯನ್ನು ಮಾಡಿರುವಂತಹ ಏನೋ ಇಲ್ಲಿಯ ಆಡಳಿತ ವ್ಯವಸ್ಥೆ ಈ ಸುಸಜ್ಜಿತವಾದಂತಹ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ದೇವಸ್ಥಾನಕ್ಕೆ ಬಂದಂತಹ ಭಕ್ತರು ಏನೋ ದೇವರ ದರ್ಶನವನ್ನು ಮಾಡಿ ನಂತರ ಭೋಜನಾಲಯದ ಒಳಗಡೆ ಬರ್ತಾರೆ. ಸುಮಾರು 800 ಭಕ್ತಾದಿಗಳು ಕೂರುವಂತಹ ಆಸನದ ವ್ಯವಸ್ಥೆ ಇರುವಂತಹ ಈ ಒಂದು ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ನಡೆಯುತ್ತೆ. ಅಂದರೆ ಬೆಳಗ್ಗೆ ದರ್ಶನಕ್ಕೆ ಬಂದಂತಹ ಭಕ್ತಾದಿಗಳು ದರ್ಶನವನ್ನು ಮುಗಿಸಿ ಮಧ್ಯಾಹ್ನದ ನಂತರ ಅಂದರೆ 12 ಗಂಟೆಗೆ ಪ್ರಾರಂಭವಾದರೆ ಸಂಜೆ 4 ಗಂಟೆ ಅಥವಾ 3 ಗಂಟೆವರೆಗೆ ಇಲ್ಲಿ ಅನ್ನದಾನ ವ್ಯವಸ್ಥೆಯೂ ಕೂಡ ಇರುತ್ತೆ. ಈಗ ನೀವು ನೋಡ್ತಿದ್ದೀರಾ ಏನೋ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೂಡ ಬಡಿಸ್ಲಿಕ್ಕೆ ಈಗ ತಯಾರಾಗಿರುವಂಥದ್ದು. ಈಗಾಗಲೇ ಭಕ್ತಾದಿಗಳು ಏನೋ ಭೋಜನಾಲಯಕ್ಕೆ ಬಂದು ಪ್ರಸಾದವನ್ನು ಕೂಡ ಸ್ವೀಕರಿಸ್ತಾ ಇರುವಂತಹ ದೃಶ್ಯವನ್ನು ಈಗ ನೀವು ನೋಡ್ತಿದ್ದೀರಾ. ಸುಮಾರು 800 ಅಂದರೆ 2 ಭಾಗಗಳನ್ನು ಮಾಡಲಾಗಿದೆ. 800 ಒಂದು ಕಡೆ ಏನೋ ಭಕ್ತಾದಿಗಳಿಗೆ ಕೂತ್ಕೊಳ್ಳಲಿಕ್ಕೆ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಬಹಳ ಮುಖ್ಯವಾಗಿ ಸ್ವಚ್ಛತೆಗೆ ಇಲ್ಲಿ ಏನೋ ಭೋಜನಾಲಯದ ಒಳಗಡೆ ಪ್ರಾಧಾನ್ಯತೆ ಕೊಡುವಂತಹ ನಿಟ್ಟಿನಲ್ಲಿ ಸಿಬ್ಬಂದಿಗಳು ಸ್ವಚ್ಛತೆಯನ್ನು ಮಾಡ್ತಾರೆ. ಹಾಗೆ ಈಗ ಸರದಿ ಸಾಲಿನಲ್ಲಿ ಕೂಡ ಈಗ ಬರ್ತಿರುವಂತಹ ದೃಶ್ಯವನ್ನು ಈಗ ನೀವು ನೋಡ್ತಾ ಇದ್ದೀರಾ. ಅಂದರೆ ಏನು ಕಾರ್ತಿಕ ಮಾಸದ ಹಿನ್ನೆಲೆಯಲ್ಲಿ ಇವತ್ತು ಸೋಮವಾರ ಆಗಿದ್ದರಿಂದಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬೇರೆ ಬೇರೆ ಭಾಗಗಳಿಂದ ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಏನೋ ಭಾಗವಹಿಸಿದ್ರು, ದೇವರ ದರ್ಶನವನ್ನು ಮಾಡಿದರು. ಅಂದರೆ ಬೆಳಗ್ಗೆ 5 ಗಂಟೆಯಿಂದ ಏನೋ ಇದ್ದಂಥ ಒಂದು ದರ್ಶನ ಈಗ ದರ್ಶನವನ್ನು ಮುಗಿಸಿ ಭಕ್ತಾದಿಗಳು ಭೋಜನಾಲಯಕ್ಕೆ ಕೂಡ ಎಂಟ್ರಿ ಆಗ್ತಿರುವಂಥದ್ದು. ಬಹಳ ಮುಖ್ಯವಾಗಿ ಅಂದರೆ ಏನು ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಮಧ್ಯಾಹ್ನದ ಪ್ರಸಾದ ಇಲ್ಲಿ ವ್ಯವಸ್ಥೆ ಮಾಡುವಂಥದ್ದು ವಿಶೇಷ. ಅಂದರೆ ಪ್ರತಿನಿತ್ಯನೂ ಕೂಡ ಇಲ್ಲಿ ಪ್ರಸಾದ ವಿನಿಯೋಗ ಕೂಡ ಆಗುವಂಥದ್ದು. ಅಂದರೆ ಅನ್ನ ಸಾಂಬಾರ್ ಮತ್ತು ಏನು ಪಾಯಸ ಮತ್ತು ಸಿಹಿ ಬೂಂದಿ ಇವತ್ತು ಏನು ಕಾರ್ತಿಕ ಸೋಮವಾರದ ವಿಶೇಷವಾಗಿ ಸೇವಾರ್ಥಿಗಳು ದಾನವನ್ನು ಮಾಡುವಂಥದ್ದು ಈ ಎಲ್ಲ ಪ್ರಕ್ರಿಯೆ ಇರುತ್ತೆ. ಅಂದರೆ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಎಲ್ಲೂ ಕೂಡ ಹಸಿವಿನಿಂದ ಹೋಗಬಾರ್ದು, ಉಪವಾಸ ಹೋಗಬಾರ್ದು ಅನ್ನುವಂತಹ ದೃಷ್ಟಿಯಿಂದಾಗಿ ಏನು ನಂಜನಗೂಡಿನ ದೇವಸ್ಥಾನದಲ್ಲಿ ಏನು ಬಹಳ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಏನು ಅನ್ನ ಸಂತರ್ಪಣೆ ಮಾಡುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಆಡಳಿತ ಮಂಡಳಿ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಮೈಸೂರು.